ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸರ್ಕಾರಿ ಅಥವಾ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಆದೇಶದ ವಿಷಯವನ್ನು ನಿಮ್ಮ ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಏನಪ್ಪ ವಿಷಯ ಗಂಭೀರವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಡೂಪ್ಲಿಕೇಟ್ ಪ್ಯಾನ್ ಇದ್ದರೆ 10,000 ರೂಪಾಯಿ ದಂಡ. ನೋಡ್ರಿ, ಪ್ಯಾನ್ ಕಾರ್ಡ್ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಸಹಿತ ಮಾಡಿಸ್ಕೊಂಡಿರ್ತೀವಿ, ಪ್ರತಿಯೊಬ್ಬರು ಸಹಿತ ಮಾಡಿಸ್ಕೋತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಏನಪ್ಪ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ವ್ಯವಹಾರವನ್ನ ಮಾಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಪ್ಯಾನ್ ಕಾರ್ಡ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡ್ರಿ, 50,000 ರೂಪಾಯಿ ಮೇಲೆ ಇರ್ತಕ್ಕಂಥ ವ್ಯವಹಾರವನ್ನು ನಾವೇನಾದ್ರು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಪ್ಯಾನ್ ಕಾರ್ಡ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ದಾಖಲೆ ಅಂತ ಹೇಳ್ತೀವಿ. ಸೊ ಅಂತ ಪ್ಯಾನ್ ಕಾರ್ಡ್ಗಳನ್ನ ನೋಡ್ರಿ ನಾವು ಡೂಪ್ಲಿಕೇಟ್ ಆಗಿ ತೆಗೆದುಕೊಂಡು ನೋಡ್ರಿ ಆ ಕಡೆ ಏನಾಗ್ತೈತಿ ಅಂತಂದ್ರೆ ದುಡ್ಡನ್ನ ಕೊಟ್ರು ನಾವು ಈಸಿಯಾಗಿ ಏನ್ ಮಾಡ್ತಾರ ಅಂದ್ರೆ ಬೇಗ ಪ್ಯಾನ್ ಕಾರ್ಡ್ ಅನ್ನ ಕೊಟ್ಬಿಡ್ತಾರೆ. ಸೊ ಅದು ಅಥೆಂಟಿಕ್ ಆಗಿರೋದಿಲ್ಲ. ಸೊ ಅದಕ್ಕಾಗಿ ಗ್ರಾಮ ಕೇಂದ್ರದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನ ಹಾಕಿ ಪ್ಯಾನ್ ಕಾರ್ಡ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು. ನೋಡ್ರಿ, ಎಲ್ಲ ಜೆರಾಕ್ಸ್ ಸೆಂಟರ್ ಒಳಗೂ ಕೆಲವೊಂದಿಷ್ಟು ಫೇಕ್ ಮಾಡ್ತಿರ್ತಾರೆ, ಅಂದ್ರೆ ಮೋಸ ಮಾಡ್ತಕ್ಕಂಥದ್ದು. ಸೊ ಅಂತಲ್ಲಿ ನಾವೇನ್ ಮಾಡ್ತೀವಿ, ಎಮರ್ಜೆನ್ಸಿಯಾಗಿ ನಮ್ಗೆ ಪ್ಯಾನ್ ಕಾರ್ಡ್ ಬೇಕಾಗಿರ್ತೈತಿ. ಸೊ ವ್ಯವಹಾರಕ್ಕಾಗಿ ಎಲ್ಲೋ ದಾಖಲೆಗಳನ್ನ ಕೇಳಿರ್ತಾರ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, 500 1000 ಎಷ್ಟು ಅಮೌಂಟ್ ಕೇಳ್ತಾರೆ, ತಗೊಂಡ್ಬಿಡು, ನನಗೇನ್ ಮಾಡು, ಬೇಗ ಒಂದು ಪ್ಯಾನ್ ಕಾರ್ಡ್ ಅನ್ನ ಕೊಟ್ಬಿಡು ಅಂತ ಹೇಳಿಕೆ ಏನ್ ಮಾಡ್ತೇವೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂತೇವೆ. ಅವಾಗ ಏನ್ ಮಾಡ್ತಾರ, ಅವರು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಅನ್ನ ಕೊಡ್ತಕ್ಕಂಥ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ನಾವೇನ್ ಮಾಡ್ತೇವೆ, ಅಂತ ಕಾರ್ಡ್ಗಳನ್ನ ಏನ್ ಮಾಡ್ತೇವೆ, ನಮ್ಮಲ್ಲಿ ಸಲೀಸಾಗಿ ಚಲಾವಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಒರಿಜಿನಲ್ ಇರ್ತಕ್ಕಂಥ ಕಾರ್ಡ್ ಇದ್ರೂ ಸಹಿತ ಮತ್ತೊಂದು ಮುಗಿದೊಂದು ಕಾರ್ಡ್ಗಳನ್ನ ನಾವು ಮಾಡಿಸ್ಕೊತ ಹೋಗ್ತೇವೆ. ಸೊ ಇದು ಅನಾವಶ್ಯಕವಾಗಿ ಮಾಡ್ತಕ್ಕಂಥ ಒಂದು ಕೆಲಸ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದೇ ಆದ್ರೂ ಸಹಿತ ಅಥೆಂಟಿಕ್ ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅದಕ್ಕೆ ಏನ್ ಮಾಡ್ತೈತಿ, ಒಂದಿನ ಇಲ್ಲಿ ಕೊನೆಯನ್ನ ಹಾಡ್ತಕ್ಕಂಥದ್ದು. ಸೊ ಅದಕ್ಕಾಗಿ ಒಬ್ರು ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ಗಳನ್ನ ಹೊಂದಿರುವುದು ಕಾನೂನಿನ ಪ್ರಕಾರ ಅಪರಾಧ. ನೋಡ್ರಿ, ಒಬ್ರು ಒಂದೇ ಒಂದು ಪ್ಯಾನ್ ಕಾರ್ಡ್ ಅನ್ನ ಹೊಂದಿರಬೇಕು, ದೆನ್ ಒಂದು ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು. ಸೊ ಈ ರೀತಿ ಒಂದೊಂದೇ ದಾಖಲೆಗಳು ಇರಬೇಕು ಒಬ್ಬ ಮನುಷ್ಯನಿಗೆ. ಸೊ ಒಂದು ವೇಳೆ ಯಾರಾದರೂ ಹೊಂದಿದ್ದರೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಪಾನ್ ಕಾರ್ಡ್ಗಳನ್ನ ಹೊಂದಿದ್ದರೆ ಅಂತವರು ಹೆಚ್ಚುವರಿ ಕಾರ್ಡ್ಗಳನ್ನ ಈಗಲೇ ಸರೆಂಡರ್ ಮಾಡುವುದು ಒಳ್ಳೆಯದು. ಸೊ ಈಗಲೇ ಏನ್ ಮಾಡ್ಬೇಕು, ನಿಮ್ಮ ಹತ್ರ ಎಕ್ಸ್ಟ್ರಾ ಅನ್ನೆಸೆಸರಿ ಆಗಿ ನೀವೇನಾದ್ರೂ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಕಾರ್ಡ್ಗಳನ್ನ ಅವುಗಳನ್ನ ಏನ್ ಮಾಡ್ರಿ, ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ 10,000 ರೂಪಾಯಿ ದಂಡ. ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗಳನ್ನ ಇನ್ ಕೇಸ್ ನೀವು ಮಾಡ್ಕೊಂಡಿದ್ದು ಗೊತ್ತಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಏನ್ ಮಾಡ್ತದೆ ಸರ್ಕಾರ, 10,000 ರೂಪಾಯಿ ದಂಡವನ್ನ ವಿಧಿಸ್ತಕ್ಕಂಥದ್ದು. ಸೊ ಅದಕ್ಕಾಗಿ ನೋಡ್ರಿ, ಕೇಂದ್ರ ಸರ್ಕಾರ ಘೋಷಿಸ್ಬಿಟ್ಟೈತಿ, ಅಲ್ಲಿ ಅನೌನ್ಸ್ ಮಾಡೈತಿ, ಯಾರಾದ್ರೂ ಡೂಪ್ಲಿಕೇಟ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ರು ಅಂತಂದ್ರೆ ಅವರಿಗೆ 10,000 ರೂಪಾಯಿ ದಂಡವನ್ನ ವಿಧಿಸ್ರಿ ಅಂತೇಳಿ. ಸೊ ಅದಕ್ಕಾಗಿ ಪ್ಯಾನ್ 2.0 ಯೋಜನೆಯನ್ನ ಇತ್ತೀಚೆಗಷ್ಟೇ ಘೋಷಿಸಿರುವ ಕೇಂದ್ರ ಸರ್ಕಾರ ಈಗಾಗಲೇ ಪ್ಯಾನ್ ಕಾರ್ಡ್ ಹೊಂದಿರುವವರು ಮತ್ತೆ ಹೊಸದಾಗಿ ಪ್ಯಾನ್ ಕಾರ್ಡ್ ಮಾಡಿಸಿಕೊಳ್ಳಬೇಕಿಲ್ಲ ಎಂಬುದನ್ನು ಈಗಾಗಲೇ ಸ್ಪಷ್ಟಪಡಿಸಿದೆ. ನೋಡ್ರಿ, ಆಲ್ರೆಡಿ ಕಾರ್ಡ್ ಇರ್ತಾವ ನಮ್ಮ ಹತ್ರ, ಮತ್ತೆ ಅವ್ರು ಕಾರ್ಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಆದ್ರೆ ಹೊಸ ಯೋಜನೆಯಡಿ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗಳನ್ನೆಲ್ಲ ಪತ್ತೆ ಮಾಡಿ ನಿರ್ಮೂಲನೆ ಮಾಡಲು ನಿರ್ಧರಿಸಿದೆ. ಹಾಗಾದ್ರೆ ಆ ಯೋಜನೆ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ಯಾನ್ 2.0 ಯೋಜನೆ ಅಂತಕ್ಕಂಥದ್ದು. ನೋಡ್ರಿ, ಪ್ಯಾನ್ 2.0 ಸ್ಕೀಮ್ ಅಂತಕ್ಕಂಥದ್ದು. ಆ ಯೋಜನೆ ಮೂಲಕ ಏನ್ ಮಾಡ್ತಾರ, ಇವ್ರದ್ದು ಒರಿಜಿನಲ್ಲು ಡೂಪ್ಲಿಕೇಟು, ಇವ್ರ ಹತ್ರ ಒಂದಿದೆಯೋ ಅಥವಾ ಇನ್ನೊಂದಿದೆಯೋ ಮುಗಿದೊಂದಿದೆಯೋ, ಹಾಗಾದ್ರೆ ಈ ವ್ಯಕ್ತಿ ಎಷ್ಟು ಪ್ಯಾನ್ ಕಾರ್ಡ್ಗಳನ್ನ ಹೊಂದಿದಾನ. ಸೊ ಎಲ್ಲವನ್ನ ಏನ್ ಮಾಡ್ತಾರ, ಅವರು ಇಲ್ಲಿ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ, ಎನ್ಕ್ವೈರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ಅದಕ್ಕಾಗಿ ಬೇಗ ಯಾರ್ಯಾರು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗಳನ್ನ ಹೊಂದಿದ್ದೀರಿ, ತಗೊಂಡಿದ್ದೀರಿ, ಬೇಗ ಏನ್ ಮಾಡ್ಬಿಡ್ರಿ, ಹತ್ತಿರದ ಗ್ರಾಮ ಕೇಂದ್ರಕ್ಕೆ ಅಥವಾ ಇಲ್ಲಿ ಒಂದು ನಿಮ್ಮ ಒಂದು ಗೌರ್ಮೆಂಟ್ ಆಫೀಸಿಗೆ ಏನ್ ಮಾಡ್ರಿ ಅಂದ್ರೆ ಸರೆಂಡರ್ ಮಾಡ್ಬಿಡ್ರಿ. ಸೊ ಅವಾಗ ಏನಾಗ್ತೀರಿ, ನೀವು 10,000 ರೂಪಾಯಿ ದಂಡದಿಂದ ಬಚಾವ್ ಆಗ್ತೀರಿ. ಇಲ್ಲ ಅಂತಂದ್ರೆ ನೀವು ಸಹಿತ 10,000 ರೂಪಾಯಿ ದಂಡವನ್ನ ಕಟ್ಲೇಬೇಕಾಗ್ತತಿ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ, ಸೊ ಮತ್ತೊಂದು ಈ ರೀತಿಯ ಒಂದು ಸರ್ಕಾರಿಯ ಒಂದು ನೋಟಿಫಿಕೇಶನ್ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.